ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸರಣಿ ಹೋರಾಟಕ್ಕೆ ಸಜ್ಜಾಗಿದೆ. ಯುಗಾದಿ ಬಳಿಕ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರ್ತಾ ಇದು. ಇತ್ತೀಚೆಗಷ್ಟೇ ದರ ಏರಿಕೆ ವಿಚಾರ ಏನಿದೆ, ಇತ್ತೀಚೆಗಾದಂತಹ ದರ ಏರಿಕೆಯನ್ನ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಯುಗಾದಿಯ ಬಳಿಕ ವರ್ಷಾರಂಭದಲ್ಲಿ, ಹಿಂದೂಗಳ ವರ್ಷಾರಂಭ ಯುಗಾದಿಯಿಂದ ಆಗುತ್ತೆ. ಬಿಸಿ ಮುಡ್ಸೋಕೆ ಸರ್ಕಾರಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಸಾಲು ಸಾಲು ಹೋರಾಟಕ್ಕೆ ಮುಂದಾಗಿದೆ ವಿಪಕ್ಷ ಬಿಜೆಪಿ. ಅಹೋರಾತ್ರಿ ಹೋರಾಟಕ್ಕೆ ಮುಂದಾಗಿದೆ ಬಿಜೆಪಿ. ಸರ್ಕಾರವನ್ನು ಕಟ್ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಹೋರಾಟ ಮಾಡೋ ಮೂಲಕ ಬೆಲೆ ಏರಿಕೆ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡಿ ಬಿಸಿ ಮುಡ್ಸೋಕೆ ಮುಂದಾಗಿದ್ದು ಸರಣಿ ಹೋರಾಟವನ್ನ ಮಾಡಲಿಕ್ಕೆ ರೆಡಿ ಆಗಿದೆ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸರಣಿ ಹೋರಾಟಕ್ಕೆ ಸಜ್ಜು. ಯುಗಾದಿ ಹಬ್ಬದ ಬಳಿಕ ಈ ಹಾಲಿನ ದರ ಏರಿಕೆ, ಮದ್ಯ ದರ ಏರಿಕೆ ಆಗಿರಬಹುದು, ವಿದ್ಯುತ್ ಈ ದರ ಏರಿಕೆಯನ್ನ ಮಾಡಿರೋ ವಿಚಾರ, ಇವೆಲ್ಲವನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಅಹೋರಾತ್ರಿ ಧರಣಿಯನ್ನ ಮಾಡಲಿಕ್ಕೆ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆ ಹಾಲು, ವಿದ್ಯುತ್, ಮದ್ಯ ದರ ಇವೆಲ್ಲ ಏರಿಕೆ ಮಾಡಿದೆ ಸರ್ಕಾರ. ಇನ್ನೊಂದು ಕಡೆ 18 ಜನರನ್ನ ಸ್ಪೀಕರ್ ಅಮಾನತು ಮಾಡಿದ್ದಾರೆ, ಸದನದಿಂದ ಹೊರಗಿಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಸದ್ಯ ಏನೆಲ್ಲ ಮಾಹಿತಿ ಇದೆ ಕುರಿತು? ಪವಿತ್ರ, ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ನಾಯಕರು ಈಗ ನಿರಂತರವಾಗಿರ್ತಕ್ಕಂಥ ಹೋರಾಟಗಳು, ಸಾಲು ಸಾಲು ಹೋರಾಟಗಳನ್ನು ಮಾಡಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಪಕ್ಷದಿಂದ ಒಂದಿಷ್ಟು ಈ ಬೆಲೆ ಏರಿಕೆ ವಿಚಾರವನ್ನ ಮುಂದಿಟ್ಕೊಂಡು ಯುಗಾದಿ ಹಬ್ಬದ ಬಳಿಕ ಅಂದ್ರೆ ಏಪ್ರಿಲ್ 2ರಿಂದ ಆರಂಭವಾಗ್ತಕ್ಕಂಥ ಹಲವು ರೀತಿಯ ಪ್ರತಿಭಟನೆಗಳಿಗೆ ಒಂದಿಷ್ಟು ಬಿಜೆಪಿಯ ನಾಯಕರು ಸಾಕ್ಷಿ ಆಗಲಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಬಿಜೆಪಿ ಅಹೋರಾತ್ರಿ ಒಂದು ಧರಣಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು 18 ಶಾಸಕರ ಅಮಾನತು ಏನ್ ಮಾಡಿದ್ದಾರೆ ಮೊನ್ನೆ ವಿಧಾನಸಭೆ ಕಲಾಪ ನಡೆಯುವಂತ ಸಂದರ್ಭದಲ್ಲಿ. ಆ ಒಂದು ನಿಟ್ಟಿನಲ್ಲಿ ಆ ಒಂದು 18 ಶಾಸಕರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ವಾಪಸ್ ತೆಗೆದುಕೊಳ್ಬೇಕು. ಇದೆಲ್ಲೋ ಒಂದು ಕಡೆ ಒಂದು ಪಕ್ಷದ ನಡೆದುಕೊಳ್ಳುವಂತ ರೀತಿಯಲ್ಲಿ ಸ್ಪೀಕರ್ ಅವರು ನಡೆದುಕೊಂಡಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ಕೂಡ ಸರಿಯಾದ ನಡೆಯಲ್ಲ ಅನ್ನುವಂತ ನಿಟ್ಟಿನಲ್ಲಿ 18 ಶಾಸಕರನ್ನು ಕೂಡ ಮತ್ತೆ ಅಮಾನತನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಆಗ್ರಹಿಸಿ ಬಿಜೆಪಿಯ ಪಕ್ಷದ ಎಲ್ಲ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಧರಣಿಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಈಗಾಗಲೇ ಅವರ ಪಕ್ಷದ ವಲಯದಲ್ಲಿ ಒಂದು ಸುತ್ತಿನ ಸಭೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಬಿಜೆಪಿ ಪಕ್ಷದ ನಾಯಕರು ಮಾಡಿಕೊಂಡಿರ್ತಕ್ಕಂಥದ್ದು. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಪ್ರಮುಖವಾಗಿ ಏಪ್ರಿಲ್ 4ರಂದು ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಬಿಜೆಪಿ ಮುಖಂಡರಿಂದ ಒಂದು ಹೋರಾಟವನ್ನು ಮಾಡ್ಲಿಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಆದೇಶವನ್ನು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೆ ಏಪ್ರಿಲ್ 5ರಂದು ಮಂಡಲಗಳಲ್ಲಿ ಕೂಡ ಬಿಜೆಪಿಯ ಪದಾಧಿಕಾರಿಗಳು ಹೋರಾಟ ಮಾಡಬೇಕು ಅನ್ನೋದು, ಅಂದ್ರೆ ಅವರ ಪಕ್ಷದಲ್ಲಿರ್ತಕ್ಕಂಥ ಹಲವಾರು ಮಂಡಲಗಳು, ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಘಟಕಗಳಿಂದಲೂ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆ ಮಾಡುವಂಥದ್ದು. ಮತ್ತೆ ಪ್ರಮುಖವಾಗಿ ಈ ಹಾಲು ಆಗಿರ್ಬೋದು ಅಥವಾ ಬಸ್ ದರ ಆಗಿರ್ಬೋದು, ಈ ಒಂದು ಬೆಲೆ ಏರಿಕೆಯನ್ನ ಖಂಡಿಸಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಸಾಲು ಸಾಲು ಪ್ರತಿಭಟನೆಗೆ ಬಿಜೆಪಿ ನಾಯಕರು ಮುಂದಾಗುವಂಥದ್ದು ಕಾಣ್ತಾ ಇದೆ. ಪವಿತ್ರ. ಬಸವರಾಜ್, ಈಗಾಗಲೇ ಸಿದ್ದು ಸರ್ಕಾರದ ವಿರುದ್ಧ ಈ ಹಿಂದೆ ಕೂಡ ಬಹಳಷ್ಟು ಹೋರಾಟವನ್ನ ಮಾಡಿದ್ರು. ಬಟ್ ಹೋರಾಟಕ್ಕೆ ಫಲ ಸಿಕ್ತಾ ಅಂತಂದ್ರೆ ಅದೆಲ್ಲ ಪ್ರಶ್ನಾರ್ಥಕವಾಗಿದೆ. ಈಗ ಮತ್ತೆ ಬೆಲೆ ಏರಿಕೆ ಆಗಿದೆ ಆಲ್ರೆಡಿ. ಹಾಲು, ವಿದ್ಯುತ್ ಇದೆಲ್ಲ ಏಪ್ರಿಲ್ ಮೊದಲ ವಾರದಿಂದಲೇ ಜಾರಿ ಆಗತ್ತೆ ಅಂತ. ಈಗ ಹೋರಾಟಕ್ಕೆ ಮಾಡಿದು ಜನರಿಗೆ ನ್ಯಾಯ ಸಿಗತ್ತಾ? ಒದಗಿಸಿ ಕೊಡುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ರಾಜಕೀಯ ಉದ್ದೇಶದಿಂದ ಮಾಡುವಂತಹ ಪ್ರತಿಭಟನೆ ಆಗತ್ತಾ ಇದು ಕೂಡ ಅಂತ?
ಪವಿತ್ರ, ಒಂದ್ ಕಡೆ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬಿಸಿಯನ್ನ ಈ ಸರ್ಕಾರ ತಂದೊಡ್ಡಿದೆ ಅನ್ನುವಂಥದ್ದು ಪ್ರಮುಖವಾಗಿ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ನಾಯಕರು ಸಾಕಷ್ಟು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಕೂಡ ಕೆಲವಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಸರ್ಕಾರವನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ಇದೀಗ ಈ ಬೆಲೆ ಏರಿಕೆನ ಈಗ ಮತ್ತೆ ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಗ್ಯಾರಂಟಿಗಳಿಂದ ಒಂದು ಶಾಸಕರಿಗೆ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ. ಅವರ ಪಕ್ಷದ ಶಾಸಕರೇ ಗ್ಯಾರಂಟಿಗಳಿಂದ ನಮಗೆ ಒಂದು ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅವರೇ ಗ್ಯಾರಂಟಿಗಳ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಹಣ ಸರಿದೂಗಿಸಲು ವಿವಿಧ ಇಲಾಖೆಗಳಿಂದಲೂ ಕೂಡ ಹಣವನ್ನು ಪಡೆದುಕೊಂಡಿದ್ದಾರೆ. SCP TSP ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಗ್ಯಾರಂಟಿಗಳಿಗೆ ಹಣವನ್ನು ಸರಿದೂಗಿಸುವಂತ ಪ್ರಯತ್ನಕ್ಕೆ ಬೆಲೆ ಏರಿಕೆ ಮಾಡಿ ವಿವಿಧ ಒಂದು ಏನು ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾಗಿ ಈ ಸರ್ಕಾರದ ನಡೆಯನ್ನು ನಾವು ಖಂಡಿಸ್ತೇವೆ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಇದು ರಾಜಕೀಯವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಆದ್ರೆ ಇನ್ನೊಂದು ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಚಾಟಿ ಬೀಸಿದಂತೆ ಈ ಒಂದು ಪ್ರತಿಭಟನೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಕೂಡ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದ ಒಂದು ಈ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಕೊಡುತ್ತೆ, ಬೆಲೆ ಏರಿಕೆಗೆ ಸಮರ್ಥನೆ ಕೊಡುತ್ತೋ ಅಥವಾ ಅದನ್ನ ಸರಿದೂಗಿಸುವಂತ ಪ್ರಯತ್ನ ಮಾಡುತ್ತೋ ಅಥವಾ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ವಿಪಕ್ಷ ಒಂದು ಪಕ್ಷದ ಶಾಸಕರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಒಂದಿಷ್ಟು ಉತ್ತರ ಕೊಡಬೇಕಾಗುತ್ತೆ ಅಥವಾ ಯಾವ ರೀತಿ ಬೆಲೆ ಏರಿಕೆ ಆಗಿದೆ ಅಥವಾ ಅದಕ್ಕೆ ಏನ್ ಪರಿಹಾರ ಅನ್ನುವಂಥದ್ದನ್ನು ಕೂಡ ತಿಳಿಸ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಈ ವಿಪಕ್ಷಗಳು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ವಿಪಕ್ಷ ಸರ್ಕಾರದ ವಿರುದ್ಧ ಸಾಲಾಗಿ ಹೋರಾಟ ಮಾಡ್ತೀವಿ ಅಂತ ಹೊರಟಿದೆ, ಮುಂದಾಗಿದೆ. ಸೊ ನೋಡೋಣ ಯಾವ ರೀತಿ ತಂಡಗಳನ್ನು ಮಾಡಿಕೊಂಡು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಹೋರಾಟ ನಡೆಸಿ ಕಟ್ ಹಾಕ್ತಾರ, ಹೇಗೆ ಏನು ಅಂತ.